ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ತುಂಬ ಅಡಿಕೆ ಕೃಷಿಕರಿಗೆ ಈ ಅಡಿಕೆ ಕಾಯಿಗಳು ಬೀಳ್ತದೆ ನೋಡಿ, ಅದರದ್ದೇ ಮೇಲೆ ಕಣ್ಣಿರ್ತದೆ. ಅಂದರೆ ಪ್ರತಿದಿನ ಅದನ್ನು ಗಮನಿಸುವುದು. ಉದಾಹರಣೆಗೆ ಹೇಳುವುದಾದರೆ, ಈಗ ಹೆಚ್ಚಿನ ಒಂದು ಅಡಿಕೆ ಗಿಡದಲ್ಲಿ ಈ ಕಾಯಿಗಳು ಒಡೆದು ಬೀಳುವಂಥ ಒಂದು ಸಮಸ್ಯೆ ಇದೆ. ಉದಾಹರಣೆಗೆ ನೋಡಿದರೆ ನೋಡಿ, ಇಲ್ಲಿ ಈ ರೀತಿ ಕಾಯಿಗಳು ಬಿರುಕು ಬಿಟ್ಟು ಈ ರೀತಿ ಬೀಳ್ತದೆ. ಆದರೆ ತುಂಬ ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾರೆ ಅಥವಾ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನೋಡ್ತಾರೆ. ಅಂದರೆ ಪ್ರತಿಯೊಬ್ಬರು ಅಡಿಕೆ ಕೃಷಿಕರು ಕೂಡ ಒತ್ತಡದಲ್ಲಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಕೃಷಿಯ ನಿಜವಾದ ವಿಷಯ ಏನಂತ ಯಾರಿಗೂ ಗೊತ್ತಿಲ್ಲ. ಒಂದು ಕೃಷಿ ಅಂತ ಹೇಳಿದ ಮೇಲೆ ಅದೊಂದು ಗಿಡ ಸ್ನೇಹಿತರೆ. ಈ ಗಿಡ ಅಂತ ಹೇಳುವಾಗ ನೋಡಿ, ನಮ್ಮ ತೋಟದಲ್ಲಿ ಸಾವಿರಾರು ಗಿಡಗಳಿರುವಾಗ, ಅಡಿಕೆ ಗಿಡಗಳಂತ ಇಟ್ಕೊಳ್ಳಿ ಅಥವಾ ಬೇರೆ ಬೇರೆ ಗಿಡಗಳಿದೆ ಅಂತ ಇಟ್ಕೊಳ್ಳಿ, ಪ್ರತಿಯೊಂದು ಗಿಡಕ್ಕೂ ಒಂದಲ್ಲ ಒಂದು ಸಮಸ್ಯೆ ಮತ್ತು ಒಂದೊಂದು ವಿಶೇಷ ಗುಣ ಇದ್ದೇ ಇರ್ತದೆ. ಪ್ರತಿಯೊಂದು ಗಿಡ ಕೂಡ. ಈಗ ನಮ್ಮ ಮನೆಯಲ್ಲಿ ನಾವೊಂದು 5 ಜನ ಸದಸ್ಯರಿದ್ದರೆ ಎಲ್ಲರೂ ಒಂದೇ ರೀತಿ ಇಲ್ಲ, ಒಬ್ಬರಿಗಲ್ಲದಿದ್ದರೆ ಒಬ್ಬರಿಗೊಂದು ಸಮಸ್ಯೆ ಇದ್ದೇ ಇರ್ತದೆ. ಹಾಗೆಯೇ ಕೂಡ ಅಡಿಕೆ ಗಿಡಗಳಲ್ಲೂ ಕೂಡ ಹಾಗೆಯೇ ಸ್ನೇಹಿತರೆ, ಪ್ರತಿಯೊಂದು ಗಿಡಕ್ಕೂ ಕೂಡ ವಿಭಿನ್ನವಾಗಿಯೇ ಇರ್ತದೆ. ಆದರೆ ಅಡಿಕೆ ಕಾಯಿಗಳು ಒಡೆಯುವುದರ ಬಗ್ಗೆಯೇ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡುವುದಾದರೆ, ಈ ಅಡಿಕೆ ಗಿಡವನ್ನು ನೋಡಿ, ಇದರಲ್ಲಿ ಕಾಯಿ ಎಷ್ಟಿದೆ ಅಂತ. ಸಾಕಷ್ಟು ಕಾಯಿದೆ ನೋಡಿ. ಇದರಲ್ಲಿ ನಾನು ನೋಡಿದ ಮಟ್ಟಿಗೆ ಪ್ರತಿ ವರ್ಷವೂ ಕೂಡ ಅಡಿಕೆ ಒಡೆದು ಬೀಳ್ತದೆ ಈ ರೀತಿ. ನಾನು ಇದನ್ನು ಯಾವುದೇ ರೀತಿಯಲ್ಲೂ ಗಮನಿಸಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ, ನನ್ನ ಲೆಕ್ಕದಲ್ಲಿ ಇದೊಂದು ಸಹಜ ಪ್ರಕ್ರಿಯೆ. ಈ ಗಿಡದ್ದು ಅಡಿಕೆ ತೋಟದ ಒಂದು ಸದಸ್ಯ, ಇದರ ಒಂದು ನೈಸರ್ಗಿಕ ಗುಣ ಇದು. ಅಂದರೆ ಇಲ್ಲಿ ಗಮನಿಸಬೇಕಾದ್ದೇನಂತ ಹೇಳಿದರೆ, ಈ ಸಮಸ್ಯೆಯನ್ನು ಇದೇ ಬಗೆಹರಿಸ್ಕೊಳ್ಬೇಕೇ ಹೊರತು ನಿಮ್ಮಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ, ನೀವು ಬೇಕಿದ್ದರೆ ಇದಕ್ಕೆ ಬೋರಾನ್ ಸಮಸ್ಯೆ ಅಂತ ಹೇಳ್ಬೋದು, ಪೊಟ್ಯಾಷ್ ಸಮಸ್ಯೆ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ನಿಮಗೆ ಯೂಟ್ಯೂಬಿಂದಾಗಲಿ ಅಥವಾ ಬೇರೆ ಬೇರೆ ಮೂಲಗಳಿಂದ ನಿಮಗೆ ತಿಳಿದು ಬರಬಹುದು. ಆದರೆ ನೀವು ಗಮನಿಸಬೇಕಾದ್ದೇನಂತ ಹೇಳಿದರೆ, ಈ ಗಿಡದ ಸುತ್ತಮುತ್ತಲಿನ ಗಿಡದಲ್ಲೂ ಇದೇ ರೀತಿ ಸಮಸ್ಯೆಯಿಂದ ಅಡಿಕೆ ಬೀಳ್ತಾ ಇದೆ ಅಂತ ನೋಡಿದರೆ ಖಂಡಿತ ಇಲ್ಲ ಸ್ನೇಹಿತರೆ. ಯಾರ ತೋಟದಲ್ಲೂ ಕೂಡ ಈ ಸಾಮೂಹಿಕವಾಗಿ ಇದೇ ರೀತಿ ಒಡೆದು ಬೀಳುವಂಥ ಸಮಸ್ಯೆ ಇರುವುದಿಲ್ಲ. ಕೇವಲ ಅಲ್ಲೊಂದು ಇಲ್ಲೊಂದು ಅಡಿಕೆ ಗಿಡದಲ್ಲಿ ಮಾತ್ರ ಬೀಳ್ತಾ ಇರ್ತದೆ. ಆಗ ನಾವು ನೋಡಬೇಕಾದ್ದೇನು, ಇದಕ್ಕೆ ಒಂದಕ್ಕೆ ಊಟದ ಕೊರತೆ ಆಗಿದಾ? ಪೋಷಕಾಂಶ ಅಂತ ಹೇಳಿದ್ರೇನು? ಊಟದ ಕೊರತೆ. ಇದಕ್ಕೆ ಒಂದಕ್ಕೆ ಮಾತ್ರ ಊಟದ ಕೊರತೆ ಆಗಿದೆಯಾ? ಹಾಗಾದರೆ ಪಕ್ಕದ ಗಿಡ ಯಾಕೆ ಅಷ್ಟು ಆರೋಗ್ಯಯುತವಾಗಿದೆ ಅಂತ ಹೇಳಿದಾಗ, ಇದು ಊಟದ ಕೊರತೆಯಿಂದ ಆದ್ದಲ್ಲ ಅಂತ ನಾವು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅಂದರೆ ಪೋಷಕಾಂಶದ ಕೊರತೆಯಿಂದ ಆದ್ದಲ್ಲ ಅಂತ ತಿಳ್ಕೊಳ್ಬೋದು. ಇಲ್ಲಿ ನೋಡಿದರೆ ಇದೇ ಗಿಡದ ಪಕ್ಕದಲ್ಲಿ ನಂದೊಂದು ರಂಬುಟಾನ್ ಗಿಡ ಇದೆ ಸ್ನೇಹಿತರೆ, ಹಣ್ಣಿನ ಗಿಡ. ಸಾಕಷ್ಟು ಹಣ್ಣಾಗಿದೆ ಈ ಸಲ. ಪ್ರತಿಯೊಂದು ಕಾಯಿ ಕೊಡುವ ಗಿಡಗಳಿಗೆ ಲಘು ಪೋಷಕಾಂಶ ಅಂತ ಹೇಳ್ತಾರೆ ನೋಡಿ, ಇದು ಅತ್ಯಗತ್ಯವಾಗಿರುವಂಥ ಒಂದು ಪೋಷಕಾಂಶ. ಪೊಟ್ಯಾಷ್ ಅತ್ಯಗತ್ಯವಾದಂಥ ಪೋಷಕಾಂಶ ಎಲ್ಲದಕ್ಕೂ. ಕೃಷಿ ಅಂತ ಹೇಳಿದ ಮೇಲೆ ಅದು ಸಾರಜನಕ, ರಂಜಕ, ಪೊಟ್ಯಾಷ್ ಮತ್ತು ಲಘು ಪೋಷಕಾಂಶಗಳಂತ ಇದ್ದಿರಲೇಬೇಕು. ಆದರೆ ಸಾಕಷ್ಟು ಕಾಯಿಗಳು ಈ ಹಣ್ಣಿನ ಗಿಡದಲ್ಲೂ ಕೊಟ್ಟಿದೆ ನೋಡಿ. ಈ ಅಡಿಕೆ ಮರದಲ್ಲಿ ಒಡೆದು ಬೀಳ್ತಾ ಇರೋದು, ಇದರ ಪಕ್ಕದಲ್ಲಿ ರಂಬುಟಾನ್ ಗಿಡ ಇದೆ, ಹಾಗೆಯೇ ಇದರ ಪಕ್ಕದಲ್ಲೇ ಬೇರೆ ಅಡಿಕೆ ಗಿಡಗಳಿದೆ. ಯಾವುದರಲ್ಲೂ ಕೂಡ ಒಡೆದು ಬೀಳುವಂಥ ಸಮಸ್ಯೆ ಇಲ್ಲ. ಆದರೆ ಇದನ್ನು ನಾವು ಸಮಸ್ಯೆ ಅಂತ ನೋಡಿದ್ರೇ ಅಲ್ವ ಸಮಸ್ಯೆ, ಅದು ಅದರ ನಿಜವಾದ ಗುಣ ಅಂತ ಹೇಳಿದರೆ ಅಥವಾ ಹಾಗೆ ತಿಳ್ಕೊಂಡ್ರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ, ಇದಕ್ಕೆ ಬೇಕಾಗಿ ನೀವು ಅಲ್ಲಿ ಇಲ್ಲಿ ಹುಡುಕಾಡಿದರೆ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತದೆ. ಅಂದರೆ ಅದಕ್ಕೆ ಪೊಟ್ಯಾಷಿಯನ ಕೊರತೆ ಇರ್ಬೋದು, ಅಥವಾ ಅಲ್ಲಿ ಬುಡದಲ್ಲಿ ನೀರು ನಿಂತಿರ್ಬೋದು ಅಂತ ಒಂದು ಮಾಹಿತಿ ಇರ್ಬೋದು, ಅಥವಾ ಬೋರಾನ್ ಕೊರತೆ ಅಂತ ಇರ್ಬೋದು. ಏನೇನು ಪರಿಹಾರ ಸಿಗ್ತದೆ. ನೀವು ಗೂಗಲಲ್ಲಿ ನೋಡಿದರೆ ಸಿದ್ಧ ಉತ್ತರ ಇರ್ತದೆ, ಅದು ಪೋಷಕಾಂಶದ ಕೊರತೆಯಿಂದ ಇರ್ಬೋದು ಅಂತ. ಅದನ್ನು ನೋಡಿ ಕೂಡ ವಿಡಿಯೋ ಮಾಡುವವರಿದ್ದಾರೆ ಯೂಟ್ಯೂಬಲ್ಲಿ. ಅಂದರೆ ಕೃಷಿಯ ಬಗ್ಗೆ ಸರಿಯಾಗಿ ನೋಡದೆ ಕೇವಲ ಫೋಟೋಗಳನ್ನು ಮತ್ತು ಕೆಲವು ಮಾಹಿತಿಗಳು ಗೂಗಲಲ್ಲಿ ಇರ್ತದೆ, ಮೊದಲೇ ರೆಡಿ ಮಾಡಿ ಇಟ್ಟಂಥ ಉತ್ತರ ಇರ್ತದೆ, ಸಾಮೂಹಿಕವಾಗಿ ಒಂದು ಉತ್ತರ ಕೊಟ್ಟಿರ್ತಾರೆ ಹೀಗೆ ಅಂತ. ಆದರೆ ನಮ್ಮ ತೋಟದಲ್ಲಿ ಸಾಮೂಹಿಕವಾಗಿ ಇಲ್ಲ ಅಂತ ಹೇಳಿದರೆ, ಅಂದರೆ ಎಲ್ಲೋ ಅಲ್ಲೂ ಇಲ್ಲೊಂದು ಗಿಡದಲ್ಲಿ ಇದ್ದರೆ ನಾವು ಅದಕ್ಕೆ ತಲೆ ಬಿಸಿ ಮಾಡುವಂಥ ಅಗತ್ಯ ಇಲ್ಲ. ನಾವು ಕೃಷಿಯಲ್ಲಿ ತಲೆ ಬಿಸಿ ಮಾಡುವಂಥ ಪ್ರಶ್ನೆಯೇ ಬರುವುದಿಲ್ಲ ಸ್ನೇಹಿತರೆ. ನೋಡಿ, ಸಾಮೂಹಿಕವಾಗಿ ಬರುವ ರೋಗ ಯಾವುದು? ಈಗ ಎಲೆ ಚುಕ್ಕಿ ಅಂತ ಇಟ್ಕೊಳ್ಳಿ. ಎಲೆ ಚುಕ್ಕಿ ಅಂತ ಹೇಳುವಾಗ ಒಂದು ಗಿಡದಲ್ಲಿ ಇದೆ, ಒಂದು ಗಿಡದಲ್ಲಿ ಇಲ್ಲ ಅಂತ ಇದೆಯಾ? ಎಲ್ಲ ನಮ್ಮ ತೋಟದಲ್ಲೂ ಸಾಮೂಹಿಕವಾಗಿ ಬರ್ತದೆ. ಆದರೂ ನಾವು ತಲೆಗೆಡಿಸಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ನಿಮಗೆ ಸಾವಿರಾರು ರೀತಿಯ ಮದ್ದು ಔಷಧಿ ಇದ್ರೂ ಕೂಡ ಪರಿಣಾಮಕಾರಿಯಾದಂಥದ್ದು ಯಾವುದೂ ಇಲ್ಲ. ಅಂಥದ್ದು ಮೇಲೆ ನಾವು ಈ ರೀತಿಯಾಗಿ ಒಂದೆರಡು ಅಡಿಕೆ ಗಿಡದಲ್ಲಿ ಈ ರೀತಿ ಒಡೆದು ಬೀಳುವಂಥ ಸಮಸ್ಯೆ ಬಂದಿದ್ದರೆ ಅದರಿಂದ ನೀವು ಲಾಭ ಏನಾದರೂ ಇದೆಯಂತ ಆಲೋಚನೆ ಮಾಡಬೇಕು ಹೊರತು ಅದಕ್ಕೆ ತಲೆ ಬಿಸಿ ಮಾಡಿಕೊಳ್ಳೋದಲ್ಲ. ಈಗ ಪುನಃ ಅದೇ ಗಿಡದ ಬುಡಕ್ಕೆ ಬಂದರೆ ನೋಡಿ, ನಾನು ಇದನ್ನು ಪ್ರತಿ ವರ್ಷವೂ ಇದನ್ನು ಈ ಗಿಡದಲ್ಲಿ ನೋಡ್ತಾ ಇದ್ದೇನೆ. ನಾನೇನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇದರಲ್ಲಿರುವ ಒಳ್ಳೆಯ ವಿಷಯ ಅಂತ ತಿಳ್ಕೊಳ್ತೇನೆ. ಯಾಕಂತ ಹೇಳಿದರೆ ನೋಡಿ,
ಈ ಕಾಯಿ ಈಗ ಒಡೆದು ಬೀಳುವಾಗ ಇದನ್ನು ತಿನ್ನಲಿಕ್ಕೆ ಸಾಕಷ್ಟು ನಮ್ಮ ಮಣ್ಣಿನಲ್ಲಿರುವ ಜೀವಿಗಳು ಬರ್ತದೆ. ನೋಡಿ ಇಲ್ಲಿ ಬಿದ್ದು ಹಾಳಾಗಿದೆ ನೋಡಿ, ಇಲ್ಲಿ ಗಮನಿಸಿ ನೀವು. ಇದರ ತಿರುಳನ್ನು ತಿನ್ನಲಿಕ್ಕೆ ಸಾಕಷ್ಟು ಜೀವಿಗಳು ಬರ್ತದೆ. ಅಂದರೆ ಇದು ಗೊಬ್ಬರ ಆಯಿತು ಸ್ನೇಹಿತರೆ ಬಾಕಿ ಎಲ್ಲ ಗಿಡಗಳಿಗೂ. ಈ ಗೊಬ್ಬರವನ್ನು ಬಾಕಿ ಅಡಿಕೆ ಗಿಡದ ಬುಡಕ್ಕೆ ಸಪ್ಲೈ ಮಾಡೋದು ಯಾವುದು? ಎರೆಹುಳಗಳು, ಇರುವೆಗಳು, ಗೆದ್ದಲುಗಳು ಎಲ್ಲ ಅದನ್ನು ಸಪ್ಲೈ ಮಾಡ್ತದೆ ಬಾಕಿ ಜಾಗಕ್ಕೆ. ಹಾಗಾಗಿ ನಾವು ಇದರ ಬಗ್ಗೆ ತಲೆಬಿಸಿ ಮಾಡುವ ಅಗತ್ಯನೇ ಇಲ್ಲ. ಪ್ರಕೃತಿಯೇ ಅದನ್ನು ಸರಿ ಮಾಡ್ತದೆ, ಅಥವಾ ಆ ಗಿಡವೇ ಅದನ್ನು ಸರಿ ಮಾಡ್ತದೆ. ಅದಕ್ಕೆ ಉತ್ತರ ಏನಂತ ಹೇಳಿದರೆ ನೋಡಿ, ಇಲ್ಲಿ ಗಮನಿಸಿ, ಇಲ್ಲೊಂದು ಕಾಯಿ ಅಡಿಕೆ ಬಿದ್ದಿದೆ. ಇದು ಯಾವುದೇ ರೀತಿಯಲ್ಲಿ ಒಡೆದಿಲ್ಲ ನೋಡಿ, ಸರಿಯಾಗಿದೆ. ಅಂದರೆ ಈ ಅಡಿಕೆ ಗಿಡ ನೋಡಿ, ಇನ್ನೊಂದು ಇಲ್ಲಿ ಹಣ್ಣು ಅಡಿಕೆ ಬಿದ್ದಿದೆ ನೋಡಿ, ಸರಿಯಾಗಿದೆ. ಯಾರು? ನಾನು ಸರಿ ಮಾಡಿದ್ದ ಅಲ್ಲ ಅಲ್ವಾ? ಖಂಡಿತವಾಗಿ ಆ ಗಿಡ ಸರಿ ಮಾಡಿಕೊಂಡಿದೆ. ಇದರ ಅರ್ಥ ಏನು? ನೀವು ತಾಳ್ಮೆಯಿಂದ ಅದನ್ನು ನೋಡಿ ಬಿಡುವುದಷ್ಟೇ. ಓ, ಕಾಯಿಗಳು ಇದರಲ್ಲಿ ಬಿದ್ದಿದೆ ನೋಡಿ, ಇಲ್ಲಿ ಗಮನಿಸಿ ನೀವು. ಅದೇ ರೀತಿ ಬಿದ್ದದ್ರಲ್ಲಿ ಮೊಳಕೆ ಬಂದಿದೆ ನೋಡಿ. ಅಂದರೆ ಇದು ಏನೂ ಆಗಿರಲಿಲ್ಲ, ಒಳ್ಳೆಯ ಬೀಜ ಬಿದ್ದಿದೆ ಅಂತ ಅರ್ಥ ಇದರದ್ದು. ಹೀಗೆ ಮೊಳಕೆ ಬಂದಿದೆ ಅಂತ ಹೇಳಿದರೆ ಇಲ್ಲಿ ನೀವು ಗಮನಿಸಿದರೆ ಸಾಕಷ್ಟು ಒಡೆದುಕೊಂಡು ಇದೆ ನೋಡಿ. ಅಂದರೆ ಇಲ್ಲಿ ಅದರ ರೋಗವನ್ನು ಅಥವಾ ಅದರ ಸಮಸ್ಯೆಯನ್ನು ಆ ಗಿಡವೇ ಸರಿ ಮಾಡಿಕೊಂಡಿದೆ. ಅದು ಯಾಕೆ ಬಂತು, ಅದಕ್ಕೆ ನಾವು ಅದನ್ನು ನೋಡಿ ಇದಕ್ಕೆ ಮಾತ್ರ ನಾವು ಬೋರಾನು, ಬೋರೆಕ್ಸ್ ಅಥವಾ ಯಾವುದೋ ರಾಸಾಯನಿಕವನ್ನು ಸಿಂಪಡಣೆ ಮಾಡಿದರೆ ಮಣ್ಣಿನ ಆರೋಗ್ಯನೂ ಹಾಳಾಗ್ತದೆ, ನಮ್ಮ ಆರೋಗ್ಯನೂ ಹಾಳಾಗ್ತದೆ, ನಮಗೆ ತಲೆಬಿಸಿ ಶುರುವಾಗ್ತದೆ. ಯಾಕಂತ ಹೇಳಿದರೆ ಸಾವಿರಾರು ಮದ್ದುಗಳ ಮಾಹಿತಿ ಇದೆ ಸ್ನೇಹಿತರೆ ಯೂಟ್ಯೂಬಲ್ಲಿ, ಅಥವಾ ಬೇರೆ ಬೇರೆ ಮಾಹಿತಿಗಳನ್ನು ನೋಡ್ತಾ ಹೋದರೆ. ಈ ರೀತಿ ಅಡಿಕೆ ಒಡೆಯುವುದಕ್ಕೆ ಒಂದು ಮದ್ದು, ಬೇರೆ ಬೇರೆ ರೀತಿಯ ಸಾವಿರಾರು ವಿಡಿಯೋಗಳಲ್ಲಿ ಸಾವಿರಾರು ರೀತಿಯ ಸಮಸ್ಯೆಗಳನ್ನು ಹೇಳ್ತಾ ಇರ್ತಾರೆ. ನಾವು ಕೃಷಿಕರು ಏನು ಮಾಡಬೇಕಂತ ಹೇಳಿದರೆ ಇದನ್ನು ನೋಡುವಂತೆಯೇ ಇಲ್ಲ ಸ್ನೇಹಿತರೆ. ನೀವು ಅಡಿಕೆ ಕೃಷಿಯಲ್ಲಿ ಮುಖ್ಯವಾಗಿ ಮದ್ದು ಅಥವಾ ಏನಾದರೂ ರಕ್ಷಣಾ ಕ್ರಮ ಅಂತ ಇದ್ದರೆ ಅದು ಕೊಳೆ ರೋಗಕ್ಕೆ ಮಾತ್ರ. ಅದನ್ನೊಂದನ್ನು ಹೊರತುಪಡಿಸಿದರೆ ಮತ್ತೆ ಪರಿಣಾಮಕಾರಿಯಾದಂತಹ ಒಂದು ಅಡಿಕೆಗೆ ಬರುವ ರೋಗದಲ್ಲಿ ನಿಯಂತ್ರಣ ಮಾಡುವಂಥದ್ದು ಯಾವುದಿಲ್ಲ. ಕೊಳೆ ರೋಗಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಬೋರ್ಡೋ ಸ್ಪ್ರೇ ಮಾಡಿದರೆ 80% ಅಥವಾ 90% ಇಳುವರಿಯನ್ನು ಉಳಿಸ್ಕೊಳ್ಬೋದು. ಅದು ಮುಖ್ಯ ವಿಷಯ. ನಾವು ಮಾಡಬೇಕಾದ್ದೇನು? ನಿರಂತರವಾಗಿ ನಮ್ಮ ತೋಟದ ಅಡಿಕೆ ಗಿಡಗಳಿಗೆ ಪೋಷಕಾಂಶ ಲಭ್ಯವಾಗುವಂತೆ ನೋಡಿಕೊಳ್ಳೋದು. ಅಂಗಡಿಯಿಂದ ತಂದು ಹಾಕುವಂಥ ಕಳಪೆ ಗೊಬ್ಬರ ಅಲ್ಲ, ನಮ್ಮ ಜಮೀನಿನಲ್ಲಿಯೇ ನೈಸರ್ಗಿಕವಾಗಿ ಇರುವಂತೆ ನೋಡಿಕೊಳ್ಳೋದು ಅಷ್ಟೇ. ನೋಡಿ, ಇದೇ ಅಡಿಕೆ ಮರದ ಬುಡದಲ್ಲಿ ರಂಬುಟಾನ್ ಗಿಡ ಇತ್ತು ಅಂತ ಹೇಳಿದೆ ಅಲ್ವಾ, ಇಲ್ಲಿ ನೋಡಿ ಒಂದು ಎಷ್ಟು ರಂಬುಟಾನ್ ಹಣ್ಣಿನ ತ್ಯಾಜ್ಯಗಳೆಲ್ಲ ಇಲ್ಲಿ ಗೊಬ್ಬರ ಆಗಿದೆ ಅಂತ ನೋಡಿ. ನೋಡಿ ಎಷ್ಟು ಇಲ್ಲಿ ರಾಶಿ ರಾಶಿ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಎಷ್ಟು ಜೀವಿಗಳು ಹರಿದಾಡ್ತಾ ಇದೆ ಅಂತ ನೋಡಿ. ನೋಡಿ ಗಮನಿಸಿ ನೀವು. ಇದೆಲ್ಲ ಹಕ್ಕಿಗಳು ತಿಂದು ಹಾಕಿದಂಥ ಹಣ್ಣು ನೋಡಿ. ಇದರಲ್ಲಿ ಕಡಿಮೆ ಅಂತ ಹೇಳಿದರು, ಇದು ಸಣ್ಣ ಗಿಡ, ಈಗಾಗಲೇ ಒಂದು 5 ವರ್ಷದ ಗಿಡ ಇರ್ಬೋದು. ಇದನ್ನು ಮಾರಿದರೆ ನನಗೆ ಸಾವಿರಾರು ರೂಪಾಯಿ ಸಿಗ್ತಿತ್ತು. ಆದರೆ ನನಗೆ ಮುಖ್ಯ ಏನು? ಮಣ್ಣಿಗೆ ಬೇಕಾದಂತಹ ಅಥವಾ ಜೀವಿಗಳಿಗೆ ಬೇಕಾದಂತಹ ಊಟವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದು. ನಮಗೆ ಹಣ ಅಡಿಕೆಯಲ್ಲಿ ಆಗ್ತದೆ, ಅಥವಾ ಹಣ ಮಾಡಲೇಬೇಕಂತ ಹೇಳಿದರೆ ಬೇರೆ ಬೇರೆ ವಿಧಗಳಿಂದ ಮಾಡ್ಬೋದು. ಆದರೆ ಮಣ್ಣನ್ನು ಪೋಷಕಾಂಶಯುಕ್ತವಾಗಿ ಮಾಡಬೇಕಾದ್ರೆ, ನೈಸರ್ಗಿಕವಾಗಿರುವಂಥ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಎರೆಹುಳಗಳಿಗೆ ಅಥವಾ ಮಣ್ಣಿನಲ್ಲಿರುವ ಜೀವಿಗಳಿಗೆ ವೈವಿಧ್ಯಮಯ ಊಟ ಬೇಕು ಸ್ನೇಹಿತರೆ. ವೈವಿಧ್ಯಮಯ ಊಟ ಬೇಕಾದರೆ ನಾವು ವಿವಿಧ ರೀತಿಯ ಎಲೆಗಳು, ಹಣ್ಣುಗಳು, ಹೂಗಳು, ಕಾಯಿಗಳು ಮಣ್ಣಲ್ಲಿ ಬೀಳ್ತಾ ಇರಬೇಕು. ಹೀಗೆ ಇದ್ರೇ ಮಣ್ಣಿನಲ್ಲಿರುವ ಜೀವಿಗಳಿಗೆ ಒಳ್ಳೆಯ ಊಟ ಸಿಕ್ಕಿ ದಷ್ಟಪುಷ್ಟವಾಗಿ ಆಗಿ ನಿಮಗೆ ಮಣ್ಣನ್ನು ಗೊಬ್ಬರ ಮಾಡಿ ಕೊಡ್ತಾ ಇರ್ತದೆ. ಯಾವುದೇ ರೀತಿಯ ಹಣವನ್ನು ಕೊಡದೆ, ನೀವು ಯಾವುದೇ ರೀತಿಯ ಕೆಲಸವನ್ನು ಮಾಡದೆ. ನೀವು ಮಾಡಬೇಕಾದ್ದು ಏನಂತ ಹೇಳಿದರೆ, ಮನೆಯಲ್ಲಿ ಆರಾಮವಾಗಿ ಕೂತ್ಕೊಂಡು ನಿಮಗೆ ಸಮಯ ಇದ್ದಾಗ ವಿವಿಧ ರೀತಿಯ ಗಿಡಗಳನ್ನು ನಾಟಿ ಮಾಡ್ತಾ ಬಂದರೆ, ಅದು ಬಾಳೆ ಇರ್ಬೋದು, ಕೊಕ್ಕೋ ಇರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಯಾವುದೇ ರೀತಿಯ ಗಿಡಗಳನ್ನು ನಾಟಿ ಮಾಡಿಕೊಂಡು ಬಂದರೆ ನಿಮಗೆ ಖಂಡಿತವಾಗಿಯೂ ಅಡಿಕೆ ತೋಟದಲ್ಲಿ ಇಳುವರಿ ಅಂತೂ ಬಂದೇ ಬರ್ತದೆ. ಒಳ್ಳೆಯ ಬಿತ್ತನೆ ಬೀಜವನ್ನು ನೀವು ಆಯ್ಕೆ ಮಾಡಿದರೆ ಅತ್ಯುತ್ತಮ ಗುಣಮಟ್ಟದಲ್ಲಿ ಇಳುವರಿ ಬಂದೇ ಬರ್ತದೆ. ಇಲ್ಲಿ ಹಣ್ಣಾಗಿ ಬೀಳ್ತಾ ಇದೆ ನೋಡಿ. ಆದರೆ ಇದು ಪರಿಪೂರ್ಣವಾಗಿ ಹಣ್ಣಾಗಿ ಬಿದ್ದದಲ್ಲ. ಇಲ್ಲಿ ಗಮನಿಸಿ ನೀವು, ಗಮನಿಸಿ. ಅಂದರೆ ಯಾವುದೋ ಒಂದು ಸಮಸ್ಯೆಯಿಂದಲೇ ಇಲ್ಲಿ ಬಿದ್ದದ್ದು. ಒಂದು ಅಡಿಕೆ ಗಿಡದಲ್ಲಿ ಸಾಕಷ್ಟು ಕಾಯಿಗಳಿದ್ದರೆ ಅದರಲ್ಲಿ ಹೆಚ್ಚಿನ ರೋಗ ಪೀಡಿತ ಕಾಯಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ. ಇದರಲ್ಲಿ ಎಷ್ಟು ಅಡಿಕೆ ಇದೆ ಅಂತ ನೋಡಿ. ನೋಡಿ, ಇಷ್ಟು ಅಡಿಕೆ ಇರುವಾಗ ಎಲ್ಲವೂ ಒಂದೇ ರೀತಿ ಆರೋಗ್ಯದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಲ್ಲ ಸ್ನೇಹಿತರೆ. ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಅದರಲ್ಲಿ ಎದುರಿಸುವಂಥ ಕಾಯಿಗಳಿರ್ತದೆ. ಅದನ್ನೆಲ್ಲ ಈ ಅಡಿಕೆ ಗಿಡ ಏನು ಮಾಡ್ತದೆ? ಉದುರಿಸಿ ಬಿಡ್ತದೆ ಸ್ನೇಹಿತರೆ. ಅದನ್ನು ನೋಡಿ ನಾವು ವಿಷಯವನ್ನು ತಿಳ್ಕೊಂಡು ಸುಮ್ಮನೆ ಇರೋದು ಬಿಟ್ಟು, ಅದರಲ್ಲಿರುವ ಸಾವಿರ ಬೀಜದಲ್ಲಿ ಹೀಗೆ ಒಂದೆರಡು ಕಾಯಿಗಳು ಬಿದ್ದ ಕೂಡಲೇ ಅಯ್ಯೋ ಇದು ಯಾಕೆ ಬಿತ್ತು,
ಇದಕ್ಕೆ ಯಾವುದು ಮದ್ದು, ಹೀಗೆಲ್ಲ ನಾವು ಆಲೋಚನೆ ಮಾಡಲಿಕ್ಕೆ ಹೋದರೆ ನಿಮ್ಮ ಆರೋಗ್ಯ ಮೊದಲು ಹಾಳಾಗ್ತದೆ. ಅದನ್ನು ನೀವು ತಿಳ್ಕೊಳ್ಳಿ. ಮೊದಲು ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡಿಕೊಂಡು ನಮ್ಮ ಆರೋಗ್ಯ ಹೇಗೆ ಹಾಳಾಗೋದು, ಇದು ಹೀಗೆ ಯಾಕೆ ಬಿತ್ತು ಅಂತ ಯಾರ ಹತ್ರ ಆದರೂ ಉತ್ತರ ಕೇಳಲಿಕ್ಕೆ ಹೋಗೋದು, ಗೂಗಲಲ್ಲಿ ಸರ್ಚ್ ಮಾಡೋದು, ಯೂಟ್ಯೂಬಲ್ಲಿ ನೋಡಲಿಕ್ಕೆ ಹೋದರೆ ನಿಮಗೆ ಬೇರೆ ಬೇರೆ ಉತ್ತರಗಳು ಸಿಗ್ತದೆ. ಆದರೆ ನಾನು ಹೇಳುವಂಥ ಉತ್ತರ ನಿಮಗೆ ಎಲ್ಲಿಯೂ ಸಿಗೋದಿಲ್ಲ. ಅತಿ ಸುಲಭದ ಉತ್ತರ ಏನಂತ ಹೇಳಿದರೆ, ಈ ರೀತಿಯ ಕಾಯಿಗಳು ಬಂದರೆ ಇದನ್ನು ಆರಿಸಿಕೊಂಡು ಹೋಗಿ ಒಣಗಿಸಿಬಿಡಿ. 2ನೇ ದರ್ಜೆಯ ಅಡಿಕೆ ಸಿಗ್ತದೆ. ಅಂದರೆ ಹೀಗೆ ಹಣ್ಣಾಗಿ ಬಿದ್ದಂಥ, ಇದು ಸಂಪೂರ್ಣ ಹಣ್ಣದ್ದಲ್ಲ, ಈ ರೀತಿ ರೋಗಪೀಡಿತವಾಗಿ ಬಿದ್ದಿರುವಂಥ ಕಾಯಿಗಳಲ್ಲೂ ಕೂಡ ಒಳಗಡೆ ತಿರುಳು 2ನೇ ದರ್ಜೆಯ ಅಡಿಕೆಯಾಗಿರ್ತದೆ ಸ್ನೇಹಿತರೆ. ಅಂದರೆ ಹೆಚ್ಚು ಕಡಿಮೆ ಈಗ ಒಳ್ಳೆಯ ಗುಣಮಟ್ಟದ ಅಡಿಕೆಗೆ 500 ರೂಪಾಯಿ ಇದ್ದರೆ, ಇಂತಹ 2ನೇ ದರ್ಜೆ ಅಡಿಕೆಗೆ 200, 300, 400 ರೂಪಾಯಿ ಅಂತೂ ಖಂಡಿತ ಸಿಗ್ತದೆ. ಹಾಗಾಗಿ ಅಡಿಕೆ ಯಾವುದು ಕೂಡ ನಮಗೆ ಹಣವನ್ನು ಕೊಡುವುದಿಲ್ಲ ಅಂತಲ್ಲ, ಅಥವಾ ಇದು ಸಹ ನಮಗೆ ನಷ್ಟವಾಯಿತು ಅಂತಲೂ ಅಲ್ಲ. ಸಾಕಷ್ಟು ಅಡಿಕೆ ಇರುವಾಗ ಅದರಲ್ಲಿರುವ ಕೆಲವು ರೋಗ ಪೀಡಿತ ಇರ್ಬೋದು, ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳಿರುವ ಕಾಯಿಗಳಿರುವಾಗ ಅದು ಉದುರಿಯೇ ಉದುರುತ್ತದೆ. ಉದುರುವುದು ಅದರ ಸಹಜ ಗುಣ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಏನೂ ಸಮಸ್ಯೆ ಇಲ್ಲ. ಅದನ್ನು ಬಿಟ್ಟು ನಮಗೆ ಕೃಷಿಯ ಬಗ್ಗೆ ಜಾಸ್ತಿ ಮಾಹಿತಿ ಇರುವುದಿಲ್ಲ ಅಲ್ವಾ, ಹಾಗಾಗಿ ನಾವೇನು ಮಾಡ್ತೇವೆ, ನಾವು ತಿಳ್ಕೊಂಡಿರೋದಿಲ್ಲ ಅಲ್ವಾ. ಹಾಗಾಗಿ ಒಂದು ಅಡಿಕೆ ಬಿತ್ತರೂ ಕೂಡ ಅದು ಯಾಕೆ ಬಿದ್ದಿತು ಅಂತ ನಾವು ತನಿಖೆ ಮಾಡಲಿಕ್ಕೆ ಹೋದರೆ ನಿಮಗೆ ಸಾವಿರಾರು ವಿಡಿಯೋಗಳಿದೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ. ನೀವು ಅದನ್ನು ನೋಡಿ ಇದ್ದಬದ್ದ ರಾಸಾಯನಿಕವನ್ನು ಅಥವಾ ಏನೇನು ಸಿಂಪರಣೆ ಮಾಡಲಿಕ್ಕೆ ಹೋದರೆ ಎಲ್ಲ ಎಡವಟ್ಟಾಗ್ತದೆ. ನೀವು ತಿಳ್ಕೊಳ್ಬೇಕಾದಿಷ್ಟೇ ಸ್ನೇಹಿತರೆ, ಅಡಿಕೆ ಅಂತ ಇರುವಾಗ ಬೀಳುವಂಥದ್ದು ಸಹಜನೇ. ಅದು 10% ಬೀಳ್ಬೋದು, 20% ಬೀಳ್ಬೋದು. ಕೆಲವು ಅಡಿಕೆ ಗಿಡ ಸಂಪೂರ್ಣವಾಗಿ ಖಾಲಿಯಾಗಲೂಬಹುದು. ಅದನ್ನು ನಾವು ತಿಳ್ಕೊಳ್ಬೇಕಾದ್ದು. ನೋಡಿ, ಈ ಅಡಿಕೆ ಗಿಡದಲ್ಲೂ ನೋಡಿ 2 ಕಾಯಿಗಳು ಬಿದ್ದಿದೆ. ನೋಡಿ ಇಲ್ಲಿ ಒಂದು ನೋಡಿ, ಇದರಲ್ಲಿ ಸ್ವಲ್ಪ ಒಡೆದ ಆಗಿದೆ ನೋಡಿ, ಇಲ್ಲಿ 2 ಬಿದ್ದಿದೆ. ಇದು ಏನು ಒಡೆದಿಲ್ಲ, ಸಹಜ. ಇದರಲ್ಲಿ ನಮಗೆ 2ನೇ ದರ್ಜೆ ಅಡಿಕೆ ಸಿಗ್ತದೆ. ಕೊನೆಯ ಹಂತಕ್ಕೆ ಬರುವಾಗ, ಅಂದರೆ ಹಣ್ಣಡಿಕೆ ಸಂಪೂರ್ಣವಾಗಿ ಆಗುವಾಗ ನಮಗೆ ಎಷ್ಟು ಸಿಗ್ತದೆ ಅದು ಅಷ್ಟು ಸಿಗ್ತದೆ. ಯಾಕಂತ ಹೇಳಿದರೆ ಆ ಅಡಿಕೆ ಗಿಡದ ಆರೋಗ್ಯ, ಮಣ್ಣಿನಲ್ಲಿರುವ ಪೋಷಕಾಂಶ ಮತ್ತು ನೀವು ಮಾಡಿರುವಂತಹ ಸುಮ್ಮನಿರುವಂತಹ ಕೆಲಸ. ಮನೆಯಲ್ಲಿ ನೀವು ಸುಮ್ಮನಿದ್ರೆ ಆಯಿತು. ನಿಮಗೆ ಕೆಲಸ ಏನಂತ ಹೇಳಿದರೆ ತೋಟದಲ್ಲಿ ಬಂದು ವಿಧದ ಗಿಡಗಳನ್ನು ನಾಟಿ ಮಾಡೋದು ಮಾತ್ರ ನಿಮ್ಮ ಕೆಲಸ ಅಂತ ಇದ್ದರೆ, ಬಾಕಿ ಇದೆಲ್ಲವನ್ನು ಮಣ್ಣಿನಲ್ಲಿರುವ ಜೀವಿಗಳು, ಮಣ್ಣಿನಲ್ಲಿರುವಂತಹ ನೈಸರ್ಗಿಕ ಪೋಷಕಾಂಶಗಳು ನೋಡಿಕೊಳ್ತದೆ. ನೀವೇನು ತಲೆಬಿಸಿ ಮಾಡುವಂಥ ಅಗತ್ಯ ಇರುವುದಿಲ್ಲ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.